ಏನೋ ಈಗ ಪೊಲೀಸರ ವಶದಲ್ಲಿರುವಂತಹ ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ಒಂದು ಹೇಳಿಕೆ ಕೊಡೋದು ಸಿಸಿಬಿ ಪೊಲೀಸರ ಮುಂದೆ ಮತ್ತೊಂದು ಹೇಳಿಕೆ ಕೊಡೋದನ್ನ ಮಾಡ್ತಾ ಇದ್ದಾರೆ ನಲ್ಪಾಡ್ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ನಾನು ಹೊಡೆದಿಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ವಿದ್ವತ್ ನನ್ನ ಮೇಲೆ ಹಲ್ಲೆ ಮಾಡಿದ್ದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಇಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆನೇ ಬೇರೆ ರೀತಿಯಾದಂತಹ ಹೇಳಿಕೆಯನ್ನು ಕೊಡೋ ಮೂಲಕ ಈಗ ಪೊಲೀಸರಿಗೇನೆ ಡಬಲ್ ಗೇಮ್ ಮಾಡುವಂತ ಕೆಲಸವನ್ನ ಮೊಹಮ್ಮದ್ ನಲ್ಪಾಡ್ ಮಾಡ್ತಾ ಇರುವಂತದ್ದು ಒಂದೊಂದು ಕಡೆ ಒಂದೊಂದು ರೀತಿ ಹೇಳಿಕೆಯನ್ನ ಕೊಟ್ಟು ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನ ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಈಗ ಮಾಡ್ತಾ ಇದ್ದಾರೆ ಡಬಲ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಒಂದೊಂದು ಕಡೆ ಒಂದೊಂದು ರೀತಿ ಹೇಳಿಕೆಯನ್ನ ಕೊಟ್ಟು ಪೊಲೀಸರಿಗೇನೆ ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು ಮೊಹಮ್ಮದ್ ನಲ್ಪಾಡ್ ನಿನ್ನೆ ಪೊಲೀಸರ ಮುಂದೆ ಶರಣಾದ ಬಳಿಕ ಅವರನ್ನ ನಿರಂತರವಾಗಿ ಅವರ ಹೇಳಿಕೆಗಳನ್ನ ಪಡೆದುಕೊಳ್ಳಲಾಗ್ತಾ ಇದೆ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಅವರು ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ಒಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಸಿಸಿಬಿ ಪೊಲೀಸರ ಮುಂದೆ ಮತ್ತೊಂದು ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಸಲ ಅವರು ಹೇಳುವಂತದ್ದು ನಾನು ಹೊಡೆದಿಲ್ಲ ವಿದ್ವತ್ ಗಲಾಟೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿರುವಂತದ್ದು ಅನ್ನುವಂತ ಹೇಳಿಕೆಯನ್ನ ಅವರು ನೀಡ್ತಾರೆ ಮತ್ತೊಂದು ಕಡೆ ಹೌದು ನಾನು ಹೊಡೆದೆ ತಪ್ಪಾಯ್ತು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ಈ ಮೂಲಕ ಎರಡೂ ತನಿಖಾ ಟೀಮ್ಗಳ ಮುಂದೆ ಬೇರೆ ಬೇರೆ ರೀತಿಯ ಹೇಳಿಕೆಯನ್ನ ಕೊಟ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮೊಹಮ್ಮದ್ ನಲ್ಪಾಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಇಲ್ಲಿ ಮಾಡಲಾಗ್ತಾ ಇದೆ ಈ ರೀತಿಯಾದಂತಹ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು ಇನ್ನು ಇಡೀ ಪ್ರಕರಣದಲ್ಲಿ ಪೊಲೀಸರು ನೀಡ್ತಾ ಇರುವಂತಹ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಆಕ್ಷೇಪ ಇದೆ ಇಲ್ಲಿ ಕಬ್ಬನ್ ಪಾರ್ಕ್ ಸ್ಟೇಷನ್ ನಲ್ಲಿ ಆತ ಸೆಲ್ ನಲ್ಲಿ ಇರೋದ್ರ ಬದಲಾಗಿ PSI ಚೇಂಬರ್ ನಲ್ಲೇ ಮಲ್ಕೊಂಡಿದ್ದ ರಾತ್ರಿ ಇಡೀ ಅಲ್ಲೇ ತನ್ನ ತಂಡದ ಉಳಿದ ಆರೋಪಿಗಳೊಂದಿಗೆ ಚೇಂಬರ್ ನಲ್ಲೇ ಸಮಯವನ್ನ ಕಳೆದ್ರು ಎಲ್ಲರೂ ಕೂಡ ಅವ್ರ ಕೈಗೆ ಫೋನ್ ಕೊಡ್ಲಾಗಿತ್ತು ಅನ್ನುವಂತಹ ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಜೊತೆಗೆ ಆರಾಮಾಗಿ ಕಾಲ ಮೇಲೆ ಕಾಲ ಹಾಕೊಂಡು ಕುಳಿತುಕೊಂಡಿದ್ರು ರೆಡ್ ಬುಲ್ ಎಲ್ಲ ಕುಡಿತಾ ಇದ್ರು ಅನ್ನುವಂತಹ ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಕೂಡ ಅಷ್ಟೇ ನಲ್ಪಾಡ್ ಮೊಹಮ್ಮದ್ ಹ್ಯಾರಿಸ್ ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ಒಂದು ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರೆ ಸಿಸಿಬಿ ಅಧಿಕಾರಿಗಳ ಮುಂದೆ ಮತ್ತೊಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಗೊಂದಲವನ್ನ ಸೃಷ್ಟಿ ಮಾಡುವಂತಹ ಪ್ರಯತ್ನವನ್ನ ನಡೆಸ್ತಾ ಇದ್ದಾನೆ ಅನ್ನುವಂತಹ ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು ಯಾಕೋಸ್ಕರ ಈ ರೀತಿಯಾದಂತಹ ಉಲ್ಟಾ ಹೇಳಿಕೆಗಳನ್ನ ಆತ ನೀಡ್ತಾ ಇದ್ದಾನೆ ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿರುವಂತಹ ವಿಚಾರ ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ಹೇಳಿಕೆ ಜೊತೆಗೆ ಸಿಸಿಬಿ ಪೊಲೀಸರ ಮುಂದೆ ಬೇರೆಯದೇ ಹೇಳಿಕೆಯನ್ನ ಕೊಟ್ಟು ಗೊಂದಲವನ್ನ ಸೃಷ್ಟಿಸುವಂತಹ ಪ್ರಯತ್ನವನ್ನ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಮಾಡ್ತಾ ಇರುವಂತದ್ದು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಲ್ಪಾಡ್ ಹ್ಯಾರಿಸ್ ಈಗ ಡಬಲ್ ಗೇಮ್ ಮಾಡ್ತಾ ಇರುವಂತದ್ದು ಸಿಸಿಬಿ ಪೊಲೀಸರ ಮುಂದೆ ಒಂದು ರೀತಿಯಾದಂತಹ ಹೇಳಿಕೆ ಹಾಗೆ ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ಮತ್ತೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಏನ್ ಡೀಟೇಲ್ ಸಿಗ್ತಾ ಇದೆ ಯಾವ ರೀತಿಯಾಗಿ ಉಲ್ಟಾ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಯಾಕೋಸ್ಕರ ಅಮರ್ ಪ್ರಸಾದ್ ಇಲ್ಲಿ ಏನಂತ ಅಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸರು ಮೊದಲಿಂದಲೂ ನಲ್ಪಾಡ್ ಹ್ಯಾರಿಸ್ಗೆ ಪೂರಕವಾಗಿ ಇದ್ರು ಆತನ ಪರವಾಗಿ ಇದ್ರು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಇದಕ್ಕೆ ಈಗ ಒಂದು ದಾಖಲಾತಿ ಕೂಡ ಸಿಕ್ಕಿರುವಂತದ್ದು ಏನು ಅಂತಂದ್ರೆ ಘಟನೆ ನಡೆದಂತ ಟೈಮ್ ನಲ್ಲಿ ಆ ವಿದ್ವತ್ ಏನಿದ್ದಾರೆ ವಿದ್ವತ್ನ ಗೆಳೆಯ ಜೊತೆ ಇದ್ದಂತವ್ರು ಒಂದು ಕಂಪ್ಲೇಂಟ್ ನ ಕೊಟ್ಟು FIR ಅನ್ನ ಕೂಡ ಮಾಡಿಸ್ತಾರೆ ಅಲ್ಲಿ ಸೆಕ್ಷನ್ ಗಳ ವೇರಿಯೇಷನ್ ಆಗಿದ್ದು ಕೂಡ ಗೊತ್ತಿತ್ತು ಅದಾದ ನಂತರ ಏನು ಕಸ್ಟಡಿಗೆ ನಿನ್ನೆ ಅರೆಸ್ಟ್ ಮಾಡ್ಕೊಂಡು ಬಂದಂತ ಟೈಮ್ ನಲ್ಲಿ ಅದ್ರ ಜೊತೆ ಇದ್ದಂತ ಒಬ್ಬ ಆರೋಪಿ ಏನಿದ್ದಾನೆ ಅರುಣ್ ಬಾಬು ಅನ್ನೋ ಆರೋಪಿ ಇದ್ದಾನೆ A4 ಆರೋಪಿ ಏನಿದ್ದಾನೆ ಈತನ ಕೈಯಿಂದ ಮತ್ತೊಂದು ಕಂಪ್ಲೇಂಟ್ ಅನ್ನ ಕೌಂಟರ್ ಕಂಪ್ಲೇಂಟ್ ಅನ್ನ ಕೂಡ ಲಾರ್ಜ್ ಮಾಡ್ತಿದ್ರು ಜೊತೆಗೆ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದು ಕೂಡ ಅದೇ ಆಗಿತ್ತು ಏನಂತ ಅಂದ್ರೆ ಆ ಒಂದು ಟೈಮ್ ನಲ್ಲಿ ವಿದ್ವತ್ ಕುಡಿತಾ ಕುಳಿತಿದ್ದ ಏನು ಒಂದು ಕೆಫೆಯಲ್ಲಿ ಕುಡಿದು ಊಟ ಮಾಡ್ತಾ ಕೂತಿದ್ದ ಅವನೇ ಕಾಲ್ಜಾರಿ ಬಿದ್ದು ಆತನ ಮುಖಕ್ಕೆ ಏಟ್ ಮಾಡ್ಕೊಂಡಿದ್ದಾನೆ ಆತನದ್ದೇ ಎಸ್ ಪ್ರಜ್ವಲ್ ಒಂದ್ ನಿಮಿಷ ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಈಗ ಮತ್ತೊಂದು ಅಪ್ಡೇಟ್